Okay, so in the last class we were discussing about AC, in which we got to know about what kind of current do we get when we feed AC voltage to a ಯಾವುದಕ್ಕೆ ಫೀಡ್ ಮಾಡಿದ್ವಪ್ಪ ರೆಸಿಸ್ಟರ್ ರೈಟ್ ಅರ್ಥ ಆಯ್ತಾ ನೆನೆದೆಲ್ಲ ನನಗೆ so we'll have a resistor to which we will feed the varying sinusoidally varying voltage. In other words, we call that as AC voltage. AC voltage na resistor ಗೆ feed ಮಾಡಿದಾಗ ಬರೋ ಕರೆಂಟ್ ಹೇಗಿರುತ್ತೆ ಅನ್ನೋದನ್ನ try to understand. And finally we got to know that the current that we get in the resistor due to this AC voltage is also sinusoidally varying and is in same phase with the voltage. ವೋಲ್ಟೇಜ್ ಯಾವಾಗ ಝೀರೋನೋ ಕರೆಂಟು ಝೀರೋ, ವೋಲ್ಟೇಜ್ ಯಾವಾಗ ಮ್ಯಾಕ್ಸಿಮಮ್ಮು ಕರೆಂಟ್ ಕೂಡ ಮ್ಯಾಕ್ಸಿಮಮ್, ಮತ್ತು ಝೀರೋ ಆದಾಗ ಕರೆಂಟ್ ಝೀರೋ. ಸೊ ದೇ ಆರ್ ಇನ್ ಸೇಮ್ ಫೇಸ್. ಓಕೆ, ಫೇಸ್ ಡಿಫ್ರೆನ್ಸ್ ಜ್ಞಾಪಕ ಇದೆಯಾ? ಲಾಸ್ಟ್ ಇಯರ್ ಒಂದು ವೇವ್ಗೂ ಇನ್ನೊಂದು ವೇವ್ಗೂ ಫೇಸ್ ಡಿಫ್ರೆನ್ಸನ್ನ ತೆಗಿಬೋದು. ಓಕೆ, ಸೊ ಜಸ್ಟ್ ಟು ಗಿವ್ ಯು ದ ಐಡಿಯಾ ಅಬೌಟ್ ಇಟ್, ಬಿಕಾಸ್ ನಮಗೆ ಬೇಕಾಗುತ್ತೆ. ಸಿ, if we have a wave like this, okay, you all know that this is sine wave, right? And if we have one more wave, say like this, what is this wave? Cos wave, right? So this is cos wave. Now if you observe carefully, the beginning of this is from the origin. The beginning of the wave form is from zero, right? Illi it is not from zero, instead it is from the peak value. Okay, peak indane shuru agutte. So what is the phase difference between these two antandre? It is pi by 2. Okay, because this is leading this. Idu munde ide, ಎಷ್ಟು ಮುಂದೆ ಇದೆ? ಅರ್ಧ ವೇವ್ ಮುಂದೆ ಇದೆ. Okay, so this wave is leading this by pi by 2 ಅಂತ ಹೇಳ್ತೀವಿ. ಅಥವಾ in other words, the phase difference between these two is pi by 2 ಅಂತ ಹೇಳ್ತೀವಿ. Or if we have another wavefront like this, okay, in such situation this wave is lagging behind this by pi by 2. Okay, ಯಾಕೆ? ಇದು 0 ಇಂದ ಶುರು ಆಯಿತು, ಬಟ್ ಇದು ನೆಗೆಟಿವ್ ಪೀಕ್ ವ್ಯಾಲ್ಯೂ ಇಂದ ಶುರು ಆಗ್ತಾ ಇದೆ. ಇಟ್ ಟೇಕ್ಸ್ ಸರ್ಟನ್ ಟೈಮ್ ಟು ರೀಚ್ ದಿಸ್ 0. ಓಕೆ, 0 ರೀಚ್ ಆಗೋಕ್ಕೆ ಇಷ್ಟು ಟೈಮ್ ತೊಗೊಳುತ್ತದೆ. ಇದೆರಡು ನೋಡಿ, ಇದೇನೋ 0 ಇಂದ ಶುರುವಾಯಿತು, ಇದು ಡೈರೆಕ್ಟ್ ಪಾಸಿಟಿವ್ ಪೀಕಿಂದ ಶುರುವಾಯಿತು. ಸೊ ಇದು ಪಾಸಿಟಿವ್ ಪೀಕಿಗೆ ಬರೋಕ್ಕೆ ಒಂದಷ್ಟು ಟೈಮ್ ತೊಗೊಳುತ್ತೆ, ಇಸ್ಂಟ್ ಇಟ್? ಸೊ ದಟ್ ಈಸ್ ವೈ ವಿ ಸೇ ದಿಸ್ ಈಸ್ ಲೀಡಿಂಗ್ ದಿಸ್ ಅಂತ ಹೇಳ್ಕೊಂಡು ಕನ್ಫ್ಯೂಷನ್ ಆಗಿ. ವೇವ್ 2 ಈಸ್ ಲೀಡಿಂಗ್ ವೇವ್ 1 ಬೈ pi by 2 ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಹಿಯರ್ ವೇವ್ 3 ಈಸ್ ಲ್ಯಾಗಿಂಗ್ ಬಿಹೈಂಡ್ ವೇವ್ 1 ಬೈ pi by 2. 1. ಓಕೆ, 3 and 1 ವಿ ಆರ್ ಕಂಪೇರಿಂಗ್. ಈಗ 3 and 2 ಕಂಪೇರ್ ಮಾಡಿದ್ರೆ ವಿಚ್ ಈಸ್ ಲೀಡಿಂಗ್? ಆಬ್ವಿಯಸ್ಲಿ 2 ಈಸ್ ಲೀಡಿಂಗ್ ಬೈ ವಾಟ್ ಫೇಸ್? by a phase of pi, right? ಅರ್ಥ ಆಯ್ತಾ? ಬಿಕಾಸ್ ಇದು ಅಷ್ಟು ಫೇಸ್ ಮುಂದೆ ಹೋದ್ಮೇಲೆ ಇದರ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂನ ರೀಚ್ ಆಗೋಕ್ಕಾಗಲ್ಲ, ಇಸ್ಂಟ್ ಇಟ್? ಅದು pi by 2 ಅಷ್ಟು ಮುಂದೆ ಹೋದ್ಮೇಲೆ 0 ಸಿಗುತ್ತೆ ಇದಕ್ಕೆ, ರೈಟ್? ಸೊ ದಟ್ ಈಸ್ ವೈ ವಿ ಸೇ ಒನ್ ಆಫ್ ದ ವೇವ್ ಇಸ್ ಲೀಡಿಂಗ್ ದ ಅದರ್ ಆರ್ ಲ್ಯಾಗಿಂಗ್ ಬಿಹೈಂಡ್ ದ ಅದರ್ ಅಂತ. ಓಕೆ, ದಿಸ್ ಕಾನ್ಸೆಪ್ಟ್ ಈಗ ನಾವು ತಗೊಂಡಿದ್ದು ಹೇಗಿತ್ತು? ವೋಲ್ಟೇಜು ಮತ್ತು ಕರೆಂಟ್ ಎರಡು ಹೇಗಿತ್ತು? ಓಕೆ, ಒಂದರಲ್ಲೇ ಬರ್ಬೋದು. Now they might differ in their amplitude. Amplitude ಅಂದ್ರೇನು? ಮ್ಯಾಕ್ಸಿಮಮ್ ವ್ಯಾಲ್ಯೂ ಆರ್ ಪೀಕ್ ವ್ಯಾಲ್ಯೂನೇ ಆಂಪ್ಲಿಟ್ಯೂಡ್. ಸೊ ಕರೆಂಟ್ ಮತ್ತು ವೋಲ್ಟೇಜು ಆಲ್ಟಿಟ್ಯೂಡ್ಗಳಲ್ಲಿ ಡಿಫ್ರೆನ್ಸ್ ಸಿಗ್ಬೋದು ನಮಗೆ ಆಂಪ್ಲಿಟ್ಯೂಡಲ್ಲಿ, ಬಟ್ the frequency, wavelength and other characteristics are same. Along with that, they are in same phase. Okay, ಇದು 0 ಇದ್ದಾಗಲೂ ಇದು 0.
ಇದು ಪೀಕಿಗೆ ಬಂದಾಗ ಇದು ಎರಡು ಪೀಕಲ್ಲಿರುತ್ತೆ, ರೈಟ್? ಸೊ ವಿ ಕಾಲ್ ದೆಮ್ ಆಸ್ ಇನ್ ದ ಸೇಮ್ ಫೇಸ್ ವೇವ್ ಫಾರ್ಮ್ಸ್. ಓಕೆ, ಸೊ ಟುಡೇ ಈ ಪ್ಯಾಟರ್ನ್ ಸಿಕ್ಕಿದ್ದು ಯಾವುದಕ್ಕೆ? ಎ ಸಿ ಟು ರೆಸಿಸ್ಟರ್ ಕೊಟ್ಟಾಗ ಅಲ್ವಾ? ನೆನ್ನೆ ಹೇಳಿದ್ದೆ ತಾನೆ, ಎ ಸಿ ಟು ರೆಸಿಸ್ಟರ್ ಕೊಟ್ಟಾಗ ಈ ವೇವ್ ಫಾರ್ಮ್ ಸಿಕ್ಕಿತ್ತು. ನೆನ್ನೆ ಇನ್ನೂ ಒಂದು ಹೇಳಿದ್ದೆ, ರೆಸಿಸ್ಟರ್ ಮಾತ್ರ ಅಲ್ಲ, ವಿಲ್ ಆಲ್ಸೋ ಗಿವ್ ಎ ಸಿ ಟು ಅದರ್ ಎಲೆಕ್ಟ್ರಿಕಲ್ ಡಿವೈಸಸ್ ಅಂತ. ಯಾವ್ದು? ಇಂಡಕ್ಟರ್ ಮತ್ತೆ ಕೆಪಾಸಿಟರ್. ಓಕೆ, ಸೊ ಫಸ್ಟ್ ಲೆಟ್ ಮಿ ಟೇಕ್ ಕೆಪಾಸಿಟರ್ and provide AC to that. Okay, now let me check your conceptual understanding. ಈಗ ಇಲ್ಲಿ ಎ ಸಿ ಸೋರ್ಸ್ ಬದಲಿಗೆ ಡಿ ಸಿ ಇದ್ದಿದ್ರೆ, ಲೈಕ್ ಅ ಬ್ಯಾಟ್ರಿ ಆರ್ ಎ ಸೆಲ್, ವಾಟ್ ಈಸ್ ದ ಕರೆಂಟ್? ಓಕೆ, ವಿ ಬಿ ದ ವೋಲ್ಟೇಜ್, ಸಿ ಬಿ ದ ಕೆಪಾಸಿಟೆನ್ಸ್, okay, q be the instantaneous charge, whatever, okay, or final charge accumulated. Okay, what is the current through the circuit? Okay, assume that the capacitor is completely charged. Charge alla, charge alla ನಾನು ಕೇಳ್ತದ್ದು current in the circuit. You need to look it, work ಮಾಡಬೇಡಿ, ಕಾನ್ಸೆಪ್ಟ್ ಬೇಸ್ಡ್. ಲಿಸನ್, you need to look into the manufacturing or the design of capacitor. ಕೆಪಾಸಿಟರ್ ಎರಡು ಪ್ಲೇಟ್ಗಳು ಯಾವುದರಿಂದ ಆಗಿದೆ? ಮೆಟಲ್ ಪ್ಲೇಟ್ಸ್ ಅಲ್ವಾ? ಮರ್ತೋಯ್ತು ಅಲ್ಲೇ. ಅಯ್ಯೋ, ಅದು ಎರಡರ ಮಧ್ಯೆ ಏನಿದೆ? ಎಂಥ ಮೀಡಿಯಂ? ಏರ್ ಅಥವಾ ಎನಿ ಅದರ್ ಡೈಎಲೆಕ್ಟ್ರಿಕ್ ಮೀಡಿಯಂ, ವಿಚ್ ಮೀನ್ಸ್ ಆಬ್ವಿಯಸ್ಲಿ ದಟ್ ಈಸ್ ನಾಟ್ ಅ ಕಂಡಕ್ಟರ್. ನೀವೇರಾದರೂ ಇಡಿ, ಬೇರೆ ಯಾವ ಡೈಎಲೆಕ್ಟ್ರಿಕ್ ಮೀಡಿಯಂ ಆದರೂ ಇಡಿ, ಕಂಡಕ್ಟರ್ ಅಂತೂ ಅಲ್ಲ, ಹೌದು ತಾನೆ? ವಿಚ್ ಮೀನ್ಸ್ ವೆನ್ ವಿ ಹ್ಯಾವ್ ಎನ್ ಎ ಸಿ ಸೋರ್ಸ್, ನಾಟ್ ಎ ಸಿ, ಡಿ ಸಿ ಸೋರ್ಸ್, ದೆನ್ ದ ಕರೆಂಟ್ ಥ್ರೂ ದಿಸ್ ಸರ್ಕ್ಯೂಟ್ ವಿಲ್ ಬಿ, ಹೌದಾ? ಪಕ್ಕನಾ? ಹಾಂ, this is somewhat like broken circuit, nothing else, ಹೌದು ತಾನೆ? ಇಲ್ಲಿ ಕಟ್ಟಾಗಿ ಹೋಗಿದೆ, ಇಲ್ಲಿ ಕನೆಕ್ಷನ್ ಇಲ್ಲ, ಕರೆಂಟ್ ಎಲ್ಲಿಂದ ಬರುತ್ತೆ? ಎಸ್, ಐ ಡೂ ಅಗ್ರಿ, ಟಿಲ್ ದ ಕೆಪಾಸಿಟರ್ ಗೆಟ್ಸ್ ಕಂಪ್ಲೀಟ್ಲಿ ಚಾರ್ಜ್ಡ್ ಒಂದು ಸ್ಮಾಲ್ ಕರೆಂಟ್ ಇರುತ್ತೆ. ಓಕೆ, ಕೆಪಾಸಿಟರ್ ಚಾರ್ಜ್ ಆಗೋ ತನಕ. ಒಂದ್ಸರಿ ಕೆಪಾಸಿಟರ್ ಚಾರ್ಜ್ ಆಯ್ತಾ, ನೋ ಕರೆಂಟ್ ಇನ್ ದ ಸರ್ಕ್ಯೂಟ್. ಇಟ್ ಈಸ್ ವೆರಿ ಸಿಮಿಲರ್ ಟು ಅ ಬ್ರೋಕನ್ ಸರ್ಕ್ಯೂಟ್. But that is not the situation when we have AC like this. Okay, AC li enagutte, here since the voltage is sinusoidally varying, okay, try to visualize, illondu storage tank, okay, ಚಿಕ್ಕ ಎರಡು ಸ್ಟೋರೇಜ್ ಟ್ಯಾಂಕ್ಗಳು. ಈ ಸರಿ ಫಸ್ಟ್ ಟೈಮ್ AC ಹೇಗಿತ್ತು ಗೊತ್ತಾ? ನಮ್ಮ ಹತ್ರ ಒಂದು ವಾಟರ್ ಪಂಪ್ ಇತ್ತು, ಅದನ್ನು ಆನ್ ಮಾಡಿದ್ವಿ. ಎಲ್ಲಿವರೆಗೂ ಪೈಪಲ್ಲಿ ನೀರು ಹೋಗುತ್ತೆ ಅಂದರೆ ಸ್ಟೋರೇಜ್ ಟ್ಯಾಂಕ್ಗಳು ಫಿಲ್ ಆಗೋವರೆಗೂ ನೀರು ಹೋಗುತ್ತೆ. ಒಂದ್ಸರಿ ಸ್ಟೋರೇಜ್ ಟ್ಯಾಂಕ್ ಫಿಲ್ ಆಯಿತು ಅಂತಂದರೆ ಈ ಕಡೆಯಿಂದ ವಾಟರ್ ಫ್ಲೋ ಇಲ್ಲ, ಆ ಕಡೆಯಿಂದ ವಾಟರ್ ಫ್ಲೋ ಇಲ್ಲ, ಆ್ಯಂಡ್ ಹೆನ್ಸ್ ನೋ ಕರೆಂಟ್, ರೈಟ್? ನೀವು ಚಾರ್ಜಸ್ಸಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದನ್ನು. ಬಟ್ ವೆನ್ ಯು ಹ್ಯಾವ್ ಎ ಸಿ ಸೋರ್ಸ್, ಇದು ಹೇಗೆ ಅಂತಂದರೆ, ನಾಟ್ ಶೋರ್, ಬಟ್ ನಾಟ್ ಗೆಟಿಂಗ್ ದ ಎಕ್ಸಾಕ್ಟ್ ಎಕ್ಸಾಂಪಲ್. ರಿಯಲ್ ಆಗಿ ಆ ಥರ ಎಕ್ಸಾಂಪಲ್ ನನಗೆ ಸಿಗ್ತಾ ಇಲ್ಲ, ಬಟ್ ಲೆಟ್ ಮಿ ಟ್ರೈ. ಈಗ ವಾಟರ್ ಪಂಪ್ ಇದೆ ಅಂತ ಅಂದ್ಕೊಳ್ಳಿ, ಆಯಿತಾ? ಪಂಪಿಗೆ ಇನ್ಪುಟ್ ಮತ್ತು ಔಟ್ಪುಟ್ಗಳನ್ನು ನಾನು ವಿತ್ ರೆಸ್ಪೆಕ್ಟ್ ಟು ಟೈಮ್ ವೇರಿ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಅಂದರೆ ಒಂದು 2 ಸೆಕೆಂಡು ಈ ಕಡೆ ಇನ್ಪುಟ್, ಈ ಕಡೆ ಔಟ್ಪುಟ್, ನೆಕ್ಸ್ಟ್ 2 ಸೆಕೆಂಡ್ಸ್ ಇದು ಇನ್ಪುಟ್, ಇದು ಔಟ್ಪುಟ್. ಓಕೆ, the input and the output of the pump that we have, if we can vary that with respect to time, then you try to imagine. ಇಲ್ಲೊಂದು ಟ್ಯಾಂಕ್ ಇದೆ, ಆಯ್ತಾ? ಹಾಫ್ ಆಫ್ ದ ಸೆಕೆಂಡ್ ಏನಾಗ್ತಾ ಇರುತ್ತೆ, ಇದು ಫಿಲ್ ಆಗ್ತಾ ಇರುತ್ತೆ, ಇದು ಎಂಟಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಹಾಫ್ ಆಫ್ ದ ಸೈಕಲ್ ಅಲ್ಲಿ ಇದು ಫಿಲ್ ಆಗ್ತಾ ಇರುತ್ತೆ, ಇದು ಎಂಟಿ ಆಗ್ತಾ ಇರುತ್ತೆ. ಸೊ even the charges changes their
way of accumulating. Half of the cycle idu positive idu negative charge ಆಗ್ತಾ ಇದ್ರೆ the next half of the cycle this will be getting positively charged and this will be getting negatively charged. And hence when we provide AC to a capacitor we do expect a current in that. Okay, DC ಅಲ್ಲಿ it is just like a broken circuit. ಒಂದ್ಸರಿ ಚಾರ್ಜ್ ಆದ್ರೆ ಮುಗೀತು, ಇನ್ ಕರೆಂಟ್ ಇಲ್ಲ. ಬಟ್ AC ಸಪ್ಲೈ ಮಾಡಿದಾಗ ಆಗಲ್ಲ. ಯು ಟ್ರೈ ಟು ವಿಜುವಲೈಸ್, ಈ ನೀರು ಅರ್ಧ ಸೈಕಲ್ ಹೀಗೆ ಹೋಗ್ತಾ ಇರುತ್ತೆ, ನೆಕ್ಸ್ಟ್ ರಿವರ್ಸ್ ಮಾಡಿದ ತಕ್ಷಣ ವಾಪಸ್ ಬರುತ್ತೆ. ಓಕೆ, ಇಲ್ಲಿಂದ. ಸೊ ದ ಸೇಮ್ ಫೆನಾಮಿನಾ ಕಂಟಿನ್ಯೂಸ್ಲಿ ಹ್ಯಾಪನ್ಸ್. ದಟ್ ಈಸ್ ವಾಟ್ ಈಸ್ AC ಇನ್ ದ ಎಂಟೈರ್ ಸರ್ಕ್ಯೂಟ್. ನಮ್ಮ AC ನೇಚರೇ ಹಾಗೆ. ದೇರ್ ಇಸ್ ನೋ ಕಂಟಿನ್ಯೂಸ್ ಫ್ಲೋ ಆಫ್ ಚಾರ್ಜಸ್, ಇಟ್ಸ್ ದ ಆಸಿಲೇಷನ್ ಆಫ್ ಚಾರ್ಜಸ್ ವಿಚ್ ಅಕರ್ಸ್. So oscillation of charge again problem illa, it can happen. So what we can conclude is a capacitor will not completely stop AC, but yes it will stop DC. Okay, hagadre current antu zero alla. Okay, in the entire circuit current zero antu alla, it should be something else. Okay, let's see what is the current in this circuit when we apply a sinusoidally varying voltage to a capacitor of capacitance C. So to begin with, AC to a capacitor. So we are feeding AC voltage. What kind of voltage are we feeding? Mathematical formula ಏನಾದ್ರದ್ದು? V is equal to V naught sin omega t. What is omega here? Frequency of AC. ಆಯ್ತಾ? Angular frequency, angular velocity or frequency of AC ಅಂತಾನೆ ಕರೀತಾ ಇರ್ತೀವಿ normally. Okay, that's fine. Angular velocity or angular frequency of AC that we are feeding. Now, what kind of current do we get is the question. Okay? So once again, we'll go with the approach of Kirchhoff's voltage law applied to the circuit. Okay. Let Q be the instantaneous charge stored in the circuit. Okay. And small v be the instantaneous voltage developed in the capacitor. Okay. ಯಾವಾಗ ಇದರಲ್ಲಿ ವೋಲ್ಟೇಜ್ ಫೀಡ್ ಮಾಡ್ತಾ ಹೋಗ್ತೀವೋ ಇಲ್ಲಿ ಚಾರ್ಜ್ ಅಕ್ಯುಮುಲೇಷನ್ ಆಗುತ್ತೆ. ಈ ಚಾರ್ಜ್ ಅಕ್ಯುಮುಲೇಷನ್ ಆಗಿದ್ರಿಂದ ಈ ಎರಡು ಪ್ಲೇಟ್ ಮಧ್ಯೆ ಒಂದಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಬರುತ್ತೆ, isn't it? So now what we know is when small q amount of charge accumulates here, we have considered that V is this small voltage that develops across the ends of the plates. Okay. So now what is the relation between C, Q and V at any instant of time? C is equal to Q by V. ಆಯ್ತಾ? ಈ ವಿಗೂ ಈ ವಿಗೂ ಡಿಫ್ರೆನ್ಸ್ ಇದೆ, ಕ್ಲಾರಿಟಿ ಇರಲಿ. ಇದು ಇನ್ಸ್ಟಂಟೇನಿಯಸ್ EMF fed into the capacitor. This is the instantaneous voltage developed across the plates of the capacitor. Okay. So when we apply KVL, Kirchhoff's voltage law to the loop at any instant of time. Okay. See, ಈ ಕಡೆಯಿಂದ ಬರ್ತಾ ಹೋದ್ರೆ let V be the instantaneous voltage that we have, and as I move ahead, what I'll see is a capacitor. Okay, so let us assume this is positive end and this is negative end for a while. Okay, at any instant. So current direction ಹೀಗಿರುತ್ತೆ. So ಇದು ಪಾಸಿಟಿವ್ ಆಗಿರೋದ್ರಿಂದ this will also be positive and this will be negative, right? So V is the voltage across the ends of the plates. ಈಗ if you observe carefully, when I apply KVL, it becomes V minus small v is equal to 0. ಕರೆಕ್ಟಾ? ಇಲ್ಲಿ ಲೂಪಲ್ಲಿ ಏನಾಗ್ತಾ ಇದೆ? ನೆಗೆಟಿವ್ ಟು ಪಾಸಿಟಿವ್. ಮುಂದೆ ಹೋದ್ರೆ ಪಾಸಿಟಿವ್ ಟು ನೆಗೆಟಿವ್. ಸೊ ಒನ್ ಆಫ್ ದೆಮ್ ಶುಡ್ ಬಿ ನೆಗೆಟಿವ್. ಗೆಟಿಂಗ್? ಓಕೆ, KVL ಸ್ವಲ್ಪ ಬ್ರಷ್ ಅಪ್ ಮಾಡಿದ್ರೆ ಕ್ಲಾರಿಟಿ ಸಿಗುತ್ತೆ. ವೆರಿ ಈಸಿ. ಓಕೆ, ಸೊ ನಾವು ಫ್ರಮ್ ದಿಸ್ ಟು ಐ ಕ್ಯಾನ್ ಸೇ instantaneous, okay, or this instantaneous voltage across the ends of the capacitor is equal to
the instantaneous voltage across the or fed into the capacitor. But now, what is this V equal to? From this equation, ನಮ್ಗೆ ಏನು ಬೇಕಾಗಿರೋದು ಕರೆಂಟ್ ಏನಿರುತ್ತೆ ಅನ್ನೋದು ಬೇಕು ಸರ್ಕ್ಯೂಟ್ ಅಲ್ಲಿ. ಓಕೆ, ಸೊ ದಿಸ್ V is equal to Q by C. So I have Q by C is equal to V, which is the instantaneous charge accumulated on the capacitor. Because charge accumulation ಕೂಡ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ವೇರಿಯಿಂಗ್ ಕರೆಂಟ್ ಅಲ್ವಾ, ಸರ್ಟನ್ ಮ್ಯಾಕ್ಸಿಮಮ್ ರೀಚ್ ಆಗಿ ಫಿಲ್ ಆಗಲ್ಲ. ಟ್ರೈ ಟು ಇಮ್ಯಾಜಿನ್ ದಟ್ ಎಕ್ಸಾಂಪಲ್ ಆಫ್ ವಾಟರ್ ಫಿಲ್ಲಿಂಗ್ ಇನ್ ಟು ದ ಟ್ಯಾಂಕ್ಸ್. ಸೊ ಒಂದು ಟ್ಯಾಂಕಿಂದ ಖಾಲಿ ಆಗ್ತಾ ಇರುತ್ತೆ, ಇನ್ನೊಂದು ತುಂಬ್ತಾ ಇರುತ್ತೆ, ಮತ್ತೆ ಅದು ಖಾಲಿ ಆಗ್ತಾ ಇರುತ್ತೆ, ತುಂಬ್ತಾ ಇರುತ್ತೆ. ಸೊ ದ ಚಾರ್ಜ್ ಅಕ್ಯುಮುಲೇಟೆಡ್ is again a function of time which varies with time, and hence Q is a variable here. Now I can write Q is equal to CV. What is this V? V is the instantaneous EMF fed into the capacitor. Howda? But the expression that we need is for current. Okay, voltage expression ಇಲ್ಲಿಂದ ಕನ್ಸಿಡರ್ ಮಾಡ್ತೀವಿ, ಫೈನಲ್ ಆಗಿ ನಮಗೆ ಕರೆಂಟ್ ಎಕ್ಸ್ಪ್ರೆಷನ್ ಬಂದು ನಿಲ್ಲಬೇಕು. I have instantaneous charge accumulated, and how do I get current in the circuit or in the plates of the capacitor? Plates of the capacitor ಅಲ್ಲಿ ಎಷ್ಟು ಕರೆಂಟ್ ಇರುತ್ತೋ ಸರ್ಕ್ಯೂಟ್ ಅಲ್ಲೂ ಅದೇ ಕರೆಂಟ್ ಇರುತ್ತೆ. ಆಯ್ತಾ? ನನಗೆ ಇನ್ಸ್ಟಂಟೇನಿಯಸ್ ಚಾರ್ಜ್ ಗೊತ್ತು, ಇನ್ಸ್ಟಂಟೇನಿಯಸ್ ಕರೆಂಟ್ ಹೇಗೆ ತೆಗೆಯೋಣ? ರೈಟ್? If we do or if we differentiate Q with respect to time, that is what is current, isn't it? Q by T is the average current that we take, but here what we need is instantaneous current, and hence I'll be considering dQ by dt here. Okay, so dQ by dt is equal to d by dt of CV. Is this C a factor depending on time? No, isn't it? C is equal to epsilon naught A by D. None of them depend on time, and hence C doesn't depend on time. I can take it out of the differentiation, and this dQ by dt itself is the instantaneous current. Okay, Q has to charge accumulate ಆಗಿದ್ದಾಗ I has to current ಇರುತ್ತೆ. Again, instantaneous current is equal to C comes out. What we have is d by dt of V. Let me write it in the next step. And C into d by dt of what is V? It is V naught sin omega t. So again, is this V naught a factor depending on time? No. Peak voltage is a constant, so I can take it out. It becomes C V naught d by dt of sin omega t. What is d by dt of sin omega t? Omega cos omega. T is the variable. So omega is the constant with the variable, chain rule. So first total differentiate ಮಾಡ್ತೀರಾ, sin omega t ಗೆ cos omega t ಸಿಗುತ್ತೆ. ಅದಾದ್ಮೇಲೆ ಅದರೊಳಗಿರೋ ಫಂಕ್ಷನ್ ನೋಡ್ತೀರಾ, omega t ನ ಮತ್ತೆ ಡಿಫರೆನ್ಶಿಯೇಟ್ ಮಾಡ್ತೀರಾ, we left with omega, right? So upon differentiating sin omega t, you will have omega cos omega t. Okay. And now we have the expression given by I is equal to C V naught omega cos omega t. Right. This is fine. We are close. Almost, yeah. Illi we have sine function expressing the variation of voltage. And here we have cos function. Illi, yeah, if you can think of it
ಪ್ರಾಪರ್ಲಿ ನಿಮಗೆ ಎರಡರ ಮಧ್ಯೆ ಫೇಸ್ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗುತ್ತೆ. ಬಟ್ ಇನ್ ಆರ್ಡರ್ ಟು ಗಿವ್ ಮೋರ್ ಕ್ಲಾರಿಟಿ, I want to convert this cos function into sine function. How shall I do that? Cos omega t ಇನ್ನ sin omega t ಕನ್ವರ್ಟ್ ಮಾಡಬೇಕು. ಎರಡು ಮೂರು ದಾರಿ ಇದೆ. ಒಂದು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ಡ್ ಒಮೆಗಾ ಟಿ, ಅಷ್ಟೆಲ್ಲ ದೊಡ್ಡದು ಬೇಡ. ಫೇಸ್ ಡಿಫ್ರೆನ್ಸ್ ಬಂದರೂ ಪರವಾಗಿಲ್ಲ ನಮಗೆ. ಓಕೆ, ಒಮೆಗಾ ಟಿ ಜೊತೆ ಬೇರೆ ಸೇರ್ಕೊಳ್ಳಿ ಏನಾದರೂ. ಆ ರೀತಿ ಕನ್ವರ್ಷನ್ ಹೇಗೆ ಮಾಡ್ತೀರಾ ಅಲ್ವಾ? ASTC ರೂಲ್ ನಾಪ್ಕ ಇದೆಯಾ? ಕನ್ವರ್ಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಕಾಸ್ ಒಮೆಗಾ ಟಿ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪ್ರೆಸ್ಡ್ ಆಸ್ ಸೈನ್ ಆಫ್ okay 90 minus is right. Plus is also right, huh? No. Sin theta in terms of cos theta. Cos theta in terms of sin theta. Correct? Sin pi by 2 minus theta. सही था? Quadrant is positive, sin positive. So these are the two possibilities of converting cos to sin. Correct? I'll consider both the possibilities and prove that they are one and the same. They'll lead us to the same result. Aita? Now listen. Guess what? Maths ಮಾಡ್ತಾ ಇದ್ದೀನಿ. So I is equal to C V naught omega. What is okay? First let me take this. Aita? Sin omega cos omega t na, I'll write it as sin omega t plus pi by 2. ಆಯ್ತಾ? Following? Correcta? Okay. Quite. ಈಗ let me draw the waveform for this. ಮಾತಾಡಿ. ಕೇಳಿಸ್ಕೊಡ್ರ, ನಮ್ಮ ಹೋಮ್ ಗ್ರೌಂಡಲ್ಲಿ ಆಡಬೇಕಾದ್ರೆ ಹೆಂಗೆ ಬೇಕಾದ್ರೂ ಆಡ್ಕೋಬೋದು. ಇದು ಬೇರೆಯವ್ರದ್ದು ಪಿಚ್ಚು. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ತಾ ಇರ್ತೀನಿ, ಡಿಸ್ಟರ್ಬ್ ಮಾಡಿಬಿಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ವೋಲ್ಟೇಜ್ ಹೇಗಿರುತ್ತೆ ವೇವ್ ಫಾರ್ಮೇಷನ್? ಈಗ ಸಿಂಪ್ಲಿ ಸೈನ್ ಒಮೆಗಾ ಟಿ ಅಲ್ವಾ? So that looks like this. Correcta? ನಾನು ಇದಕ್ಕೆ I mean to say sin omega t plus pi by 2 ಬರೆದ್ರೆ, so this is current leading the voltage by pi by 2 plus pi by 2. Okay? Following? Current leading the voltage by pi by 2, which means the wavefront should be starting from here. ಕರೆಕ್ಟಾ? ಬಿಕಾಸ್ ಒಮೆಗಾ ಟಿ 0 ಇದ್ದಾಗಲೇ ಸೈನ್ ಪೈ ಬೈ 2 1 ಆಗಿರುತ್ತೆ, ಆ್ಯಂಡ್ ಹೆನ್ಸ್ ವಿಲ್ ಹ್ಯಾವ್ ಪೀಕ್ ಕರೆಂಟ್ ವೆನ್ ಟಿ ಈಸ್ 0 ಇಟ್ ಸೆಲ್ಫ್. ಟೈಮ್ ಅವಾಗ ಶುರು ಆಗಬೇಕಾದ್ರೇ ಮ್ಯಾಕ್ಸಿಮಮ್ ಕರೆಂಟ್ ಇರುತ್ತೆ. ಓಕೆ, ಸೊ ಹಿಯರ್ ಕರೆಂಟ್ ಲೀಡ್ಸ್ ವೋಲ್ಟೇಜ್ ಲೈಕ್ ದಿಸ್, ಫಸ್ಟ್ ಅಸಂಪ್ಷನ್ ಅಲ್ಲಿ. ಆಯ್ತಾ? ಲೆಟ್ ಮಿ ಟೇಕ್ ದ ಸೆಕೆಂಡ್ ಅಸಂಪ್ಷನ್ ಅಥವಾ ಸೆಕೆಂಡ್ ಪಾಸಿಬಿಲಿಟಿ. ಇದನ್ನು ತಗೋತೀನಿ, which means I can replace cos omega t by sin pi by 2 minus theta, or see sin pi by 2 minus theta na, I can also write it as minus sin
theta minus pi by 2. Correcta? ಬರಿಬೋದಾ? And now this sin pi by 2 minus theta is our cos theta. Correcta? ಇದು ಎರಡು ಈಕ್ವಲ್. Okay? Following? So sin pi by 2 minus theta na minus sin theta minus pi by 2 ಅಂತ ಬರುತ್ತೆ, and this is cos theta, nothing else. Conversion ಆಗಲ್ಲ. And now I can express cos omega t as minus c ಅಥವಾ ನೆಗೆಟಿವ್ ಸೈನ್ ಅಲ್ಲೇ ಬರುತ್ತೆ, c omega not omega c v not omega minus sin omega t minus pi by 2. ಒಮೆಗಾ ಟಿ ಮೈನಸ್ ಪೈ ಬೈ 2ಗೆ ನಾನು ವೇವ್ ಫಾರ್ಮ್ ಬರೆದ್ರೆ ಹೇಗಿರುತ್ತೆ? ವೆನ್ ಟೈಮ್ ಟಿ ಈಸ್ ಈಕ್ವಲ್ ಟು 0 ವಿಲ್ ಹ್ಯಾವ್ ನೆಗೆಟಿವ್ ವ್ಯಾಲ್ಯೂ ಆರ್ ನೆಗೆಟಿವ್ ಪೀಕ್ ಟು ದ ವೇವ್ ಫ್ರಂಟ್. ಅಂದ್ರೆ ಇಲ್ಲಿಂದ ಶುರುವಾಗುತ್ತೆ. ವಾಟ್ ಇಸ್ ದಿಸ್? ದಿಸ್ ಇಸ್ ಸೈನ್ ಒಮೆಗಾ ಟಿ ಮೈನಸ್ ಪೈ ಬೈ 2, ರೈಟ್? Listen. And what is the minus or negative multiplied to this wave? ಇಲ್ಲಿರೋದೇ ವೇವ್ ಫ್ರಮ್ ಏನಿದೆ ಅದು ಎಕ್ಸಾಕ್ಟ್ಲಿ ಉಲ್ಟಾ ಆಗ್ಬಿಡುತ್ತೆ, isn't it? And hence finally we'll have a waveform which is same as this, alva? So both the possibilities lead us to the same result. Okay, so I'll take this possibility and avoid this. Okay, so math connect conclude ಆಗೋ ಕರೆಕ್ಟ್ ಆಗಿ ಆಗುತ್ತೆ, nothing to worry. So upon converting cos function into sin function, this is the waveform that we have, and hence now we need to define a new term here. ಆಯ್ತಾ? ನಾರ್ಮಲ್ ಆಗಿ ಇದಿಷ್ಟು ಟರ್ಮ್ನ ಏನಂತ ಬರಿತೀವಿ? I is equal to some maximum peak value of current into sin function. So ಇದನ್ನ ಏನಂತ ಬರೆಯೋಣ? ಅಲ್ವಾ? ಲಾಸ್ಟ್ ಡೆರಿವೇಶನ್ ಅಲ್ಲಿ ಬರ್ದಿದ್ವಲ್ವಾ? The same way we will write this entire factor here as I naught, and hence I will be equal to I naught sin omega t plus pi by 2. Okay, this is the end, or in ಸ್ವಲ್ಪ ಮುಂದೆ ಇದೆ ಆಯ್ತಾ? You take this much, ಇದರಲ್ಲಿ ಈ ಫ್ಯಾಕ್ಟರ್ ಇದೆಯಲ್ವಾ ಸಿ ವಿ ನಾಟ್ ಒಮೆಗಾ, ಇದಕ್ಕೆ ಒಂದು ಹೊಸ ಹೆಸರು ಕೊಡ್ತೀವಿ. ಟೇಕ್ ದಿಸ್ ಮಚ್, ಅದಾದ್ಮೇಲೆ ಅದನ್ನು ಡಿಸ್ಕಸ್. Small v is the instantaneous voltage developed across the plates of the capacitor. Small q is the instantaneous charge accumulated on the capacitor, etc. Should be familiar with the terms. So now we'll interpret these two equations. ಈ ಈಕ್ವೇಶನ್ ಮತ್ತೆ ಈ ಈಕ್ವೇಶನ್ ಎರಡನ್ನು ತಗೊಂಡು ಒಟ್ಟಿಗೆ ತಗೊಂಡು ಇಂಟರ್ಪ್ರಿಟ್ ಮಾಡ್ತಾ ಏನೇನು ಬರೀಬೇಕು? ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರೀಬೇಕು, ಇನ್ನೊಂದು ಫೇಸರ್ ಡಯಾಗ್ರಾಮ್ ಬರೀಬೇಕು. ಆಯ್ತಾ? ಅಲ್ಲಿಗೆ ಡೆರಿವೇಶನ್ ಎಂಡ್ ಆಗುತ್ತೆ. ಎಲ್ಲರ ಸ್ಟೆಪ್ ಕರೆಕ್ಟಾಗಿ ಬರ್ಕೊಂಡಿರ್ತಾನೆ. ಇದು ಫಸ್ಟ್
ಸೆಕೆಂಡು ಅದು ಫೈನಲ್. ಯಾರಾದರೂ ಇಲ್ಲಿಂದ ಶುರು ಮಾಡಿದ್ರಾ? Okay. Right. I love this. Okay, listen. So when we draw the waveform for these two functions of current and voltage, they look like this. So ಇದು voltage ನಾರ್ಮಲ್ ಆಗಿ ಇದು ಫಿಕ್ಸ್ಡ್ ನಮಗೆ V is equal to V0 sin omega t ನಾವೇ ಕನ್ಸಿಡರ್ ಮಾಡೋದು. ಈಗ ಬರೋ ಕರೆಂಟ್ ಹೇಗಿರುತ್ತೆ? ಇಲ್ಲಿಂದ ಶುರುವಾಗಲ್ಲ, ರೈಟ್? ಇಟ್ ಸ್ಟಾರ್ಟ್ ಫ್ರಮ್ ಹಿಯರ್, ಆಯ್ತಾ? ಇಲ್ಲಿಂದ ಯಾವಾಗ ಶುರುವಾಗುತ್ತೆ? When V not equal to I naught, but that's not necessary. So we'll start it from some point beneath that. So so this is what is correct. Okay, equal ಆಗುತ್ತೆ almost. So this dotted line represents instantaneous current and this thick line represents instantaneous voltage varying with respect to time with an angular frequency of omega, I naught being the peak current, V naught being the peak voltage. Take this. So ಇದನ್ನ ನಾವು ಸೆಂಟೆನ್ಸ್ ಅಲ್ಲಿ ಏನಂತ ಹೇಳ್ಬೋದು, and hence when we feed AC voltage to a capacitor, current leads voltage by pi by 2. Okay, ಎಷ್ಟು ಮುಂದೆ ಇದೆ ಕರೆಂಟು? pi by 2 ಅಷ್ಟು ಮುಂದೆ ಇದೆ ಅಂತ, ರೈಟ್? Therefore current leads voltage by pi by 2. ಯಾವ ವೋಲ್ಟೇಜು? ವೋಲ್ಟೇಜ್ ಫೆಡ್ into the circuit, AC voltage fed. ಆಯ್ತಾ? One more thing left. Phasor diagram. Okay, listen. ಈ ಫೇಸರ್ ಡಯಾಗ್ರಾಮ್ ಬರೆಯುವಾಗ ಒನ್ ಆಫ್ ದ ಕ್ವಾಂಟಿಟಿ ಕರೆಂಟ್ ಅಥವಾ ವೋಲ್ಟೇಜ್ ಎರಡರಲ್ಲಿ ಒಂದನ್ನು ನಾವು ಮೊದಲೇ ಬರೀಬೇಕು. ಅವರ್ ಸೆಲ್ಫ್ ಶುಡ್ ಫಿಕ್ಸ್ ಇಟ್. ಅದಕ್ಕೆ ರಿಲೇಟಿವ್ ಆಗಿ ಸೆಕೆಂಡ್ ಕ್ವಾಂಟಿಟಿನ ಬರೀತೀವಿ, ಆಯ್ತಾ? ಗೆಟಿಂಗ್ ದ ಐಡಿಯಾ? ಸೊ ಲೆಟ್ ಮೀ ರೈಟ್ ದ ವೋಲ್ಟೇಜ್ ಹಿಯರ್. ಅದನ್ನು ನಾನು ಚೂಸ್ ಮಾಡ್ಬೋದು. ಇಟ್ಸ್ ಲೆಫ್ಟ್ ಟು ಮೀ. I can choose any instantaneous value of voltage. ಇಲ್ಲಿ ತಗೋಬೋದು, ಇಲ್ಲಿ ತಗೋಬೋದು, ಇಲ್ಲಿ 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 ಎನಿವೇರ್. ಇಲ್ಲಿ ತಗೊಂಡ್ರೆ ಆನ್ ದ ಕೋಆರ್ಡಿನೇಟೇ ಬರುತ್ತೆ ಅಂತ ನಾನು ಇಲ್ಲಿ ತಗೋತಾ ಇದ್ದೀನಿ ಅಷ್ಟೇ.
on the axis ಬರುತ್ತಲ್ಲ ಅಂತ. So this is our voltage V ಆಯ್ತಾ, ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಅಂದರೆ ಅದರ ಹಾರಿಜಾಂಟಲ್ ಕಾಂಪೊನೆಂಟ್ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಕೊಡ್ತಾ ಇರುತ್ತೆ ನಿಮಗೆ ಗೊತ್ತು, ಅದರ ಟೋಟಲ್ ಲೆಂತ್ ಮ್ಯಾಗ್ನಿಟ್ಯೂಡ್ ಆಫ್ ಪೀಕ್ ವೋಲ್ಟೇಜ್ ಕೊಡ್ತಾ ಇರುತ್ತೆ, ಕರೆಕ್ಟಾ? ಸೊ ಇಫ್ ದಿಸ್ ಇಸ್ ವಿ, ಕರೆಂಟ್ ಏನು ಬರಬೇಕು ಈಗ, ಯಾವ ಕ್ವಾಡ್ರೆಂಟಲ್ಲಿ ಬರಬೇಕು ಹೇಳಿ? ಫಸ್ಟ್ ಕ್ವಾಡ್ರೆಂಟಲ್ಲಿ ಕರೆಂಟ್ ಬರಬೇಕು, ಕರೆಕ್ಟಾ? ಯಾಕೆ? ಕರೆಂಟ್ ಲೀಡ್ಸ್ ವೋಲ್ಟೇಜ್ ಬೈ 90 ಡಿಗ್ರಿ, π/2. ಅಂದರೆ ಏನರ್ಥ? ದಿಸ್ ಇಸ್ ಅ ರೊಟೇಟಿಂಗ್ ವೆಕ್ಟರ್ ವಿಚ್ ರೆಪ್ರೆಸೆಂಟ್ಸ್ ದ ವೇರಿಯಿಂಗ್ ವೋಲ್ಟೇಜ್ ಅಂಡ್ ಕರೆಂಟ್. ರೆಸಿಸ್ಟರ್ ಫೀಡ್ ಮಾಡಿದಾಗ ಹೇಗಿತ್ತು, ಬೋತ್ ಕರೆಂಟ್ ಅಂಡ್ ವೋಲ್ಟೇಜ್ ವರ್ ರೊಟೇಟಿಂಗ್ ಟುಗೆದರ್, ರೈಟ್? ಬಿಕಾಸ್ ದೇ ಆರ್ ಇನ್ ಸೇಮ್ ಫೇಸ್. ಇಲ್ಲೇನಾಗ್ತದೆ, ಇಫ್ ದಿಸ್ ಇಸ್ ದ ವೋಲ್ಟೇಜ್, ದಿಸ್ ವಿಲ್ ಬಿ ಅವರ್ ಕರೆಂಟ್, ಬಿಕಾಸ್ ಕರೆಂಟ್ ಈಸ್ ಆಲ್ರೆಡಿ 90 ಡಿಗ್ರಿ ಅಹೆಡ್ ಆಫ್ ವೋಲ್ಟೇಜ್, ಆಯ್ತಾ? ಇಲ್ಲಿಂದ ಎರಡು ಹೀಗೆ ರೊಟೇಟ್ ಆಗ್ತಾ ಹೋಗುತ್ತೆ, ಕರೆಂಟ್ ಯಾವಾಗಲೂ ಮುಂದೆ 90 ಡಿಗ್ರಿ ಮುಂದೆ ಇದ್ದೇ ಇರುತ್ತೆ. ಓಕೆ, ಸೊ ದಿ ಕರೆಂಟ್ will be in the first quadrant here with shorter length. Mainly important ಏನಂದ್ರೆ ಎರಡು ಮಧ್ಯೆ 90 ಡಿಗ್ರಿ ಅನ್ನು ತೋರಿಸಬೇಕು. Okay, this is the phasor diagram when the AC is fed into capacitor. ಫಿಸಿಕಲಿ ಹೇಗಿರುತ್ತೆ, ಯಾವಾಗ ವೋಲ್ಟೇಜ್ ಮ್ಯಾಕ್ಸಿಮಮ್ ಇರುತ್ತೋ ಸರ್ಕ್ಯೂಟ್ ಅಲ್ಲಿ ಆವಾಗ ಝೀರೋ ಕರೆಂಟ್ ಇರುತ್ತೆ, ಯಾವಾಗ ವೋಲ್ಟೇಜ್ ಝೀರೋ ಬಂದಿರುತ್ತೋ ಆವಾಗ ಐದರ್ ಪಾಸಿಟಿವ್ ಪೀಕ್ ಆರ್ ನೆಗೆಟಿವ್ ಪೀಕ್ ಇರುತ್ತೆ. ಓಕೆ, ಯಾಕೆ ಹೀಗೆ? ಓಕೆ, ಫಿಸಿಕಲಿ ಹಾಗೆ ಇಂಟರ್ಪ್ರಿಟ್ ಮಾಡ್ತೀರಾ ಅಂತಂದ್ರೆ ಯಾವ್ದು ಡೆರಿವೇಶನ್ಗೆ ಸಂಬಂಧಪಟ್ಟಿದ್ದಲ್ಲ. ಸಿ, ನಮಗೆ ಒಂದು ರಿಲೇಷನ್ ಬಂತಲ್ವಾ, ವಿ ಇಸ್ ಈಕ್ವಲ್ ಟು ವಿ ಅಂತ, ಅಂದ್ರೆ voltage across the plates of the capacitor is same as the voltage given, instantaneous voltage fed, correct? And what is this V equal to expressed in terms of Q and C? ಬರ್ದಿದ್ವಿ ಅಲ್ವಾ? Q by C. C is a constant and hence V is directly proportional to Q. ಎರಡು ಡಿಫರೆನ್ಶಿಯೇಟ್ ಮಾಡಿದ್ರೆ dV by dt is directly proportional to current. So slope of this voltage gives us the current or decides the current, isn't it? If you observe carefully here, at this point the slope is 0, isn't it? Parallel ಆಗೋಯ್ತಲ್ವಾ x axis ಗೆ, ಮತ್ತೆ ಹೀಗೆ ಬಂತು, the slope is maximum at this point, right? So maximum slope ಇದ್ದಾಗ maximum current, because V is not directly proportional to I. Instead, dV by dt is directly proportional to I. V directly proportional to I ಯಾವ ಕೇಸಲ್ಲಿ ಬಂದಿತ್ತು? AC fed into resistor. ಹಾಗಾಗಿ ಕರೆಂಟ್ 0 ಇದ್ದಾಗ ವೋಲ್ಟೇಜ್ 0 ಅಥವಾ ವೋಲ್ಟೇಜ್ ಮ್ಯಾಕ್ಸಿಮಮ್ ಇದ್ದಾಗ ಕರೆಂಟ್ ಮ್ಯಾಕ್ಸಿಮಮ್, ದಟ್ಸ್ ಹೌ ಇಟ್ ವೆಂಟ್ ಇನ್ ಸೇಮ್ ಫೇಸ್. ಬಟ್ ಇಲ್ಲಿ I is proportional to dV by dt, not V, and hence ಇಲ್ಲಿ ಸ್ಲೋಪ್ ಎಲ್ಲಿ ಮ್ಯಾಕ್ಸಿಮಮ್ ಅಲ್ಲಿ ಮ್ಯಾಕ್ಸಿಮಮ್ ಕರೆಂಟ್, ಸ್ಲೋಪ್ ಎಲ್ಲಿ ಮಿನಿಮಮ್ ಅಲ್ಲಿ ಮಿನಿಮಮ್ ಕರೆಂಟ್. ಓಕೆ, ರೈಟ್. ಒನ್ ಮೋರ್ ಫ್ಯಾಕ್ಟರ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಇಷ್ಟು ಆಯ್ತಾ? ಆಕ್ಚುಲ್ ಎಕ್ಸ್ಪ್ರೆಷನ್ ಏನ್ ಬಂತು ನಮಗೆ? I is equal to I0 sin omega t ಬರಲಿಲ್ಲ. I0 ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ ಟರ್ಮ್. ವಾಟ್ ಈಸ್ I0 ಆಕ್ಚುಲಿ ಈಕ್ವಲ್ ಟು C V0 omega. ಸ್ವಲ್ಪ ರಿಅರೇಂಜ್ ಮಾಡಿ ಬರೀತೀನಿ, V0 omega C ಅಂತ,
Okay, this is the next part. Illi derivation end agutte. ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. Now, in this expression, I want to have a term which is very similar to the resistance offered by the resistor. So, if you look carefully, this omega c is the term which will decide the current in the circuit. Isn't it? ಈ omega c ಜಾಸ್ತಿ ಇದ್ದಷ್ಟು ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಜಾಸ್ತಿ. Isn't it? omega c ಕಡಿಮೆ ಇದ್ದಷ್ಟು ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಕಡಿಮೆ. Right? So this term, if you think of it in current electricity terms or resistance terms, this is more like a conductance of the circuit. Isn't it? ಯಾವಾಗ ಒಂದು ಸರ್ಕ್ಯೂಟ್ ಅಲ್ಲಿ ಅಥವಾ ಕಂಡಕ್ಟರ್ ಅಲ್ಲಿ ಕಂಡಕ್ಟೆನ್ಸ್ ಜಾಸ್ತಿ ಇರುತ್ತೋ ಆಗ ಆಟೋಮೆಟಿಕಲಿ ಅದರಲ್ಲಿ ಕರೆಂಟ್ ಜಾಸ್ತಿ ಇರುತ್ತೆ ಅಲ್ವಾ? whenever the conductance is less, current in the circuit is also less. Isn't it? So here this omega c, if we look carefully, it looks more like the conductance of the circuit. Okay, but it's not actually the conductance. Okay, one hosa term will define that. So conductance is reciprocal of the resistance, and hence this 1 by omega c, okay, is taken as a new term. Okay, ಯಾಕೆ 1 by omega c ಅಂತ ತಗೋತಿದ್ದೀನಿ ಅಂತಂದ್ರೆ, because what we know is V is equal to IR, general Ohm's law expression. So V naught becomes equal to I naught into 1 by omega c. ಹಾಗಾಗಿ I'll put a new name. I'll take a new name for this 1 by omega c. Let me consider this 1 by omega c as xc. Okay, x subscript c, which is called capacitive reactance. So capacitive reactance is the opposition offered by the capacitor, okay, by the capacitor for the flow of AC through it. Okay, ಯಾವಾಗ AC ಫೀಡ್ ಮಾಡ್ತೀವೋ ಒಂದು ಕೆಪಾಸಿಟರ್ ಒಂದಷ್ಟು ರಿಯಾಕ್ಟೆನ್ಸ್ ಕೊಡುತ್ತೆ. ರೆಸಿಸ್ಟೆನ್ಸ್ ತರಾನೇ, ಬಟ್ ರೆಸಿಸ್ಟೆನ್ಸ್ ಅಲ್ಲ. Okay, very similar to resistance but not the resistance exactly. So Xc is a new term which we'll introduce here, which is called capacitive reactance. Yeah, we'll take all those things, which is the opposition offered by the capacitor for the flow of AC. SI unit of this capacitive reactance is very similar or same as of that of resistance, which is ohm. Okay, same. Xc. Xc is not the resistance. Okay, because when I say resistance, power loss irutte, right? Here that's not the same case. Power loss irodilla. Instead here dissipation of energy ಬೇರೆ ರೀತಿ ಇರುತ್ತೆ. ಓಕೆ, ಹೇಳ್ತೀನಿ ಏನಂತ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಶುರು ಆಗುತ್ತೆ ಆಯ್ತಾ, ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಬೇಸಿಕ್ ಡಿಫ್ರೆನ್ಸ್ ಇದನ್ನ ಯಾಕೆ ನಾವು ರೆಸಿಸ್ಟೆನ್ಸ್ ಅಂತ ಬರೀಲಿಲ್ಲ ಅಂದ್ರೆ, ರೆಸಿಸ್ಟೆನ್ಸ್ ಪ್ರಾಪರ್ಟಿ ಏನು ಅಂತಂದ್ರೆ ಇಟ್ ಈಸ್ ಸಮ್ವಾಟ್ ಸಿಮಿಲರ್ ಟು ಫ್ರಿಕ್ಷನ್ ಫಾರ್ ದ ಮೋಷನ್ ಆಫ್ ಎನಿ ಸಾಲಿಡ್ ಸರ್ಫೇಸ್. ಹೇಗೆ ಫ್ರಿಕ್ಷನ್ ಇಂದ ನಮಗೆ ಹೀಟ್ ಜನರೇಟ್ ಆಗುತ್ತೋ ಅಥವಾ ಮೆಕ್ಯಾನಿಕಲ್ ಎನರ್ಜಿ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೋ, ಹಾಗೆ ಒಂದು ಕಂಡಕ್ಟರ್ ಒಳಗಡೆ ರೆಸಿಸ್ಟೆನ್ಸ್ ಇಂದ electrical energy is converted into heat energy, right? So this is not the same case. E Xc ಇಂದ electrical energy to heat energy ಆಗಲ್ಲ, capacitor heat ಆಗಲ್ಲ. Okay, instead this Xc will contribute for the conversion of electrical energy into electromagnetic waves. ಆಯ್ತಾ, ಇದು ಎಕ್ಸ್ಟ್ರಾ ಉಳ್ಕೊಳತ್ತಲ್ಲ, ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಆಚೆ ಬರುತ್ತೆ, ಮುಂದೆ ಗೊತ್ತಾಗುತ್ತೆ ಆಯ್ತಾ. ಐ ಥಿಂಕ್ ಟು ವರಿ ಮೋರ್ ಅಬೌಟ್ ಇಟ್, ದಟ್ಸ್ ಫೈನ್. ಸೊ ದಿಸ್ ಇಸ್ ದ SI unit of it. X is the new term and dependence of Xc on omega and C are as follows. Okay, ಇದನ್ನ ಫರ್ದರ್ ಇಂಟರ್ಪ್ರಿಟ್ ಮಾಡೋಣ. Xc ನ ಅಥವಾ ನೀವೇ ಹೇಳಿ, when omega is equal to 0, what is Xc equal to? Infinity, which means there will be no current in the circuit.
ಒಮೆಗಾ ಇಸ್ ಈಕ್ವಲ್ ಟು 0 ಅಂದ್ರೆ ಅರ್ಥ ಏನು? ಫಿಸಿಕಲಿ angular frequency 0 ಅಂದ್ರೆ ಎಸ್ angular frequency ಅಂದ್ರೆ 1 ಸೆಕೆಂಡ್ ಗೆ ಎಷ್ಟು ಸೈಕಲ್ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಿರ್ತೀರ ಅಲ್ವಾ? ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ಇಸ್ ಫ್ರೀಕ್ವೆನ್ಸಿ. ಅದು ಡಿಸಿ ಕರೆಂಟ್ ಡಿಸಿನೇ ರೈಟ್. ವೆನ್ ಒಮೆಗಾ ಇಸ್ 0 ನೀವು ಎಷ್ಟೇ ಟೈಮ್ ಕೊಟ್ರು ಅದು 1 ಸೈಕಲ್ ಕಂಪ್ಲೀಟ್ ಮಾಡೋದೇ ಇಲ್ಲ, isn't it? Which means that itself is DC, right? So mathematically also we can interpret that DC is not allowed through the capacitor because for DC omega is 0. ಮೇಲಿರೋದು ಮೇಲೆ ಇರುತ್ತೆ, ಪಾಸಿಟಿವ್ ಕರೆಂಟ್ ಅಂದರೆ ಪಾಸಿಟಿವ್ ಫಿಕ್ಸ್ಡ್, ನೋ ವೇರಿಯೇಷನ್. ಸೊ ವೆನ್ ಒಮೆಗಾ ಬಿಕಮ್ಸ್ 0 XC becomes infinity and hence there will be no current in the circuit. ಆಯ್ತಾ? ರೈಟ್, ಟೇಕ್ ದಿಸ್ ಸೈಡ್ ಹೆಡಿಂಗ್ ಇದಕ್ಕೆ ಹಾಕಿ ಬರೀರಿ ಏನಂತ, ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತಾನೆ ಹಾಕ್ಬಿಟ್ಟು ಇಷ್ಟು ಬರ್ಬೋದು.